ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 5 ವಾಕ್ಯ 44 ತಿಳಿಸುವುದೇನೆಂದರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಮತ್ತು ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ. ಚಿಂತನೆ: ಯೇಸುವಿನ ಈ ಮಾತುಗಳು ಸುಲಭವಲ್ಲ. ನಮ್ಮನ್ನು ನೋಯಿಸುವವರನ್ನು ಪ್ರೀತಿಸುವುದು ನಮ್ಮ ಸ್ವಾಭಾವಿಕ ಭಾವನೆಗಳಿಗೆ ವಿರುದ್ಧವಾಗಿದೆ. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ, ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಅಥವಾ ನಮ್ಮನ್ನು ಅನ್ಯಾಯವಾಗಿ ನಡೆಸಿಕೊಂಡಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಅವರನ್ನು ಸಮರ್ಥಿಸಿಕೊಳ್ಳುವುದು, ತಪ್ಪಿಸುವುದು ಅಥವಾ ಇಷ್ಟಪಡದೇ ಇರುವುದು. ಆದರೆ ಯೇಸು ನಮ್ಮನ್ನು ಉನ್ನತ ಎಂದು ಕರೆಯುತ್ತಾರೆ. ನಮ್ಮ ಶತ್ರುಗಳನ್ನು ಪ್ರೀತಿಸುವುದೆಂದರೆ ಅವರ ತಪ್ಪು ಕ್ರಿಯೆಗಳನ್ನು ಅನುಮೋದಿಸುವುದು ಎಂದಲ್ಲ. ಇದರ ಅರ್ಥ ದ್ವೇಷಕ್ಕಿಂತ ಕ್ಷಮೆಯನ್ನು, ಸೇಡಿನ ಮೇಲೆ ಪ್ರಾರ್ಥನೆಯನ್ನು ಮತ್ತು ಕೈಗಿಂತ ಶಾಂತಿಯನ್ನು ಆರಿಸಿಕೊಳ್ಳುವುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿನ್ನನ್ನು ಶಿಲುಬೆಗೇರಿಸಿದವರನ್ನು ಸಹ ನೀನು ಪ್ರೀತಿಸಿದೀಯಾ. ನಾನು ನೋಯಿಸಿದಾಗ ಕ್ಷಮಿಸಲು ನನಗೆ ಕಲಿಸಿರಿ. ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅಥವಾ ವಿರೋಧಿಸುವವರಿಗಾಗಿ ಪ್ರಾರ್ಥಿಸಲು ನನಗೆ ಸಹಾಯ ಮಾಡಿರಿ. ನನ್ನ ಹೃದಯದಿಂದ ಕೈಯನ್ನು ತೆಗೆದುಹಾಕಿರಿ ಮತ್ತು ನಿನ್ನ ಕರುಣೆ ಮತ್ತು ಶಾಂತಿಯಿಂದ ನನ್ನನ್ನು ತುಂಬಿಸಿರಿ. ಆಮೆನ್.